कर्नाटक सीमा क्षेत्र विकास प्राधिकरण बेंगलोर आणि न्यासा मानव विकास संशोधन केंद्र यांच्या संयुक्त विद्यमाने शनिवारी दिनांक 8 फेब्रुवारी 2025 रोजी शिवस्मारक येथे गडीनाड कन्नड सांस्कृतिक संमेलनाचे आयोजन करण्यात आले आहे। सकाळी 8:30 वाजता मल्लिकार्जुन मंदिर ते शिवस्मारक शोभायात्रा काढण्यात येणार आहे, अशी माहिती आयोजकांनी दिली। शनिवारी गडीनाड साहित्य व सांस्कृतिक उत्सव कार्यक्रम शिवस्मारक इथे 8 फेब्रुवारी 2025 रोजी आयोजन केलेले आहे। त्याचं शोभायात्रा मल्लिकार्जुन मंदिर ते शिवस्मारक इथपर्यंत असणार आहे। त्याच्यामध्ये वचन लेझिम, वचन नृत्य आणि विविध सांस्कृतिक कार्यक्रम असणार आहेत। त्याच्यानंतर उद्घाटनासाठी विशेष म्हणून बेंगूरचे डॉक्टर राजशेखर मठपती हे विशेष उपन्यास असणार आहेत। डॉक्टर शिवाचार्य महास्वामीजी यांचं पण उद्घाटनाला उपस्थित असणार आहेत। सर्व मान्यवर ह्या उपस्थिती असणार आहेत। त्याच्यानंतर विशेष म्हणजे विविध कार्यक्रम त्याच्यामध्ये आयोजन केलेले आहे। बहुभाषिक कविगोष्ठी आहे। बहुभाषिक कविगोष्ठी झाल्यानंतर सर्व कन्नड माध्यमचे शाळेचे विद्यार्थीच्या वचन स्पर्धेचे आयोजन केलेले विद्यार्थ्यांचा विशेष सत्कार असणार आहेत। आणि कन्नड माध्यमातून शिकून जे उत्कृष्ट काम केलेले असे काही मान्यवरांचा गौरव सत्कार दीपा मुदळ मुंडे हे जे कलेक्टर आता आयुक्त आहेत त्यांच्या हस्ते होणार आहेत। त्याच्यानंतर विशेष रूपक शंकरलिंग महिला मंडळ अक्कमहादेवीवरती ते नाटकाचं एक रूपक असणार आहे। त्याच्यानंतर विविध शाळेतले विद्यार्थी सांस्कृतिक कार्यक्रम करणार आहेत। ನನ್ನ ಹೆಸರು ರೇಣುಕಾ ಬಾಗಲಕೋಟೆ ಅಂತ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ನ್ಯಾಸ ಮಾನವ ಅಭಿವೃದ್ಧಿ ಸಂಶೋಧನಾ ಕೇಂದ್ರ ಸೋಲಾಪುರ ಇವರು ಕರ್ನಾಟಕ ಗಡಿನಾಡ ಕನ್ನಡಿಗರ ಸಲುವಾಗಿ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ। 8ನೇ ತಾರೀಕು ಇದೆ ಫೆಬ್ರವರಿ 8 25 ಇವತ್ತು ದಬಾಲೆ ಸರ್ ಅಧ್ಯಕ್ಷರ ಇವರಲ್ಲಿ ಸರ್ವಾಧ್ಯಕ್ಷರ ದಬಾಲೆ ಸರ್ ಇವರಿಂದ ಆಗ್ತಾ ಇದೆ। ಇಲ್ಲಿ ವಿವಿಧ ಕಲಾ ತಂಡಗಳೊಂದಿಗೆ ಕನ್ನಡ ಭುವನೇಶ್ವರಿ ದೇವಿ ಮತ್ತು ಸರ್ವಾಧ್ಯಕ್ಷರ ಮೆರವಣಿಗೆಯನ್ನು ಮುಂಜಾನೆ 8:30ರಿಂದ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಶುರು ಮಾಡಿ ಅಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀವಿ। ಅದರೊಳಗೆಲ್ಲ ಕಲಾಕಾರರು ಭಾಗವಹಿಸ್ತಾ ಇದ್ದಾರೆ। ಲೇಜಿಮ್ದವರು, ಭಜನಾ ಮಂಡಳಿದವರು ಇವರೆಲ್ಲ ಇದ್ದಾರೆ, ಡೊಳ್ಳಿನವರು ಇವರೆಲ್ಲ ಇದ್ದಾರೆ। ಆಮೇಲೆ ಉದ್ಘಾಟನೆ ನಂತರ ದಿವ್ಯ ಸಾನ್ನಿಧ್ಯದಲ್ಲಿ ಗುರುಲಿಂಗಪ್ಪ ದಬಾಲೆ ಅವರು, ಸೋಮಣ್ಣ ಬೇವಿನ ಮರದವರು, ರಾಜಶೇಖರ್ ಮಠಪತಿ ಅವರದ್ದು ವಿಶೇಷ ಉಪನ್ಯಾಸವೂ ಇದೆ। ಈ ಥರ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಲಾಗಿದೆ। ಮತ್ತು ದಿವ್ಯ ಸಾನ್ನಿಧ್ಯ ಸ್ವಾಮಿನಾಥ್ ಮಹಾಸ್ವಾಮಿಗಳು ಇವ್ರದ್ದು ಅಧ್ಯಕ್ಷತೆ, ಆಮೇಲೆ ವಿಶೇಷ ಉಪನ್ಯಾಸ ಇಲ್ಲಿ ಅನಿತಾ ಕಾರಾಜನಗಿ ಅಂತ ಇವ್ರದ್ದು ಉಪನ್ಯಾಸವಿದೆ। ತದನಂತರ ಎಲ್ಲ ಮುಖ್ಯ ಅತಿಥಿ ಮತ್ತು ಭಾಗವಹಿಸುವವರಿದ್ದು ಕವಿಗೋಷ್ಠಿನೂ ಒಂದಿದೆ, ಬಹುಭಾಷಿಕ ಕವಿಗೋಷ್ಠಿಯನ್ನು ಮಾಡ್ತಾ ಇದ್ದಾರೆ। ಅದಾದ ನಂತರ ನಾವು ಮುಂಬೈದಿಂದ ಇವರು ಬಂದಿದ್ದಾರೆ, ಸಾಧನಾ ಯೋಗಲಕ್ಷ್ಮಿ ಅಂತ, ಅವರದ್ದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ। ಮತ್ತು ನಾವು ಈಗ ಎಲ್ಲ ಕನ್ನಡ ಶಾಲೆಗಳಿಂದ ಮಕ್ಕಳ ಕಡೆಯಿಂದ ವಚನ ಸ್ಪರ್ಧೆನೂ ತೆಗೆದುಕೊಂಡಿದ್ದೇವೆ। ಅದರಲ್ಲಿ 1-2 ನಂಬರ್ ಬಂದವರಿಗೆ ಅಲ್ಲೇ ಪಾರಿತೋಷಕ ಕೊಡಬೇಕು ಅಂತ ಅದು ಪ್ಲಾನಿಂಗ್ ಇದೆ। 8ನೇ ತಾರೀಕಿಗಿದೆ ರೀ, ಫೆಬ್ರವರಿ 8ನೇ ತಾರೀಕು ಶನಿವಾರ ದಿವಸ ಬರುತ್ತೆ। ಶಿವ ಸ್ಮಾರಕದಲ್ಲಿ ತಗೊಳ್ತಾ ಇದ್ದೀವಿ। ಮತ್ತೆ ತದನಂತರ ಗೌರವ ಸನ್ಮಾನವನ್ನು ಕೊಡಲಾಗಿದೆ। ಯಾರ ಮಹನೀಯರು ಆಯಾಯ ಕ್ಷೇತ್ರದಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ಕೊಡ್ತಾ ಇದ್ದಾರೆ। ತದನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ। ಇದರಲ್ಲಿ ವಚನ ನೃತ್ಯ, ಭರತನಾಟ್ಯ, ಜಾನಪದ ಗಾಯನ, ರೂಪಕ, ಈ ಥರ ಎಲ್ಲ ಚೆನ್ನಾಗಿರೋ ಪ್ರೋಗ್ರಾಮ್ಸ್ಗಳಿವೆ। ತಾವೆಲ್ಲ ಕನ್ನಡಿಗರು ಬಂದು ಸಹಕಾರ ಮಾಡಿ ಶೋಭೆಯನ್ನು ತರಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ। ಎಲ್ಲರಿಗೂ ಶರಣಾರ್ಥಿ। विविध कार्यक्रमांसाठी 2000 चौरस फुटाचा AC बँक्वेट हॉल, हॉटेल चित्रा एक्झिक्युटिव्ह, लग्न समारंभ, रिसेप्शन, वाढदिवस, सेमिनार तसेच विविध बैठकींसाठी उपयुक्त असा सोलापूर शहराच्या मध्यवर्ती अशा सम्राट चौकातील हॉटेल चित्रा एक्झिक्युटिव्ह मध्ये पत्ता 195 बुधवार पेठ, सम्राट चौक, चिडगुप्कर हॉस्पिटल समोर, सोलापूर। संपर्क 8956 03 31 00 आणि 8956 03 31 01।